ನಿನ್ನೆ ಮಂಗಳೂರಿನ ಬಿಸಿ ರೋಡ್ನಲ್ಲಿ ಧರ್ಮ ಸಂಘರ್ಷ ಉಂಟಾಗಿತ್ತು. ಏನೆಲ್ಲ ಆಯಿತು ಅಂತ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಬಂಟ್ವಾಳ ನಗರ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ಕೂಡ ದಾಖಲಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಯಾರ್ಯಾರು ಸವಾಲ್ ಹಾಕಿದ್ರು, ಪ್ರತಿ ಸವಾಲ್ ಹಾಕಿದ್ರು ನೋಡಿದ್ದೀರಾ. ಹಿಂದೂ ಮುಖಂಡ ಶರಣ್ ಪಂಪ್ವೆಲ್, ಭರತ್ ಕುಂಡೇಲ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬಂಟ್ವಾಳ ಠಾಣೆಗೆ ದೂರನ್ನ ನೀಡಿದಂತ ಮೊಹಮ್ಮದ್ ರಫೀಕ್, ಕೆಳಗಿನಪೇಟೆ ಮತ್ತೋರ್ವ ಹಿಂದೂ ಮುಖಂಡ ಯಶೋಧರ ಕರ್ಬೆಟ್ಟು ಇವರ ವಿರುದ್ಧ ಕೂಡ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅಂದ್ರೆ ಸವಾಲು ಪ್ರತಿ ಸವಾಲು ಆಗಿತ್ತಿಲ್ಲ. ನಾಳೆ ಈದ್ ಮೆರವಣಿಗೆಯನ್ನ ಮಾಡ್ತೀವಿ, ನಾವು ಯಾರು ಬರ್ತೀರೋ ನೋಡೋಣ, ಬನ್ನಿ ಬಿಸಿ ರೋಡಿಗೆ ತಾಕತ್ತಿದ್ರೆ ಬಂದ್ ಕಾಲಿಡಿ ನೋಡೋಣ ಅಂತ ಮಹಮ್ಮದ್ ಎನ್ನುವಂಥವ್ರು ಇದಕ್ಕೆ ಸಂಬಂಧಪಟ್ಟಂತೆ ಸವಾಲ್ ಹಾಕಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ಶರಣ್ ಪಂಪ್ವೆಲ್ ಕೂಡ ಈ ಸವಾಲ್ ನಾನು ಸ್ವೀಕರಿಸಿದ್ದೀನಿ ಅಂತ ಈದ್ ಮೆರವಣಿಗೆ ಸಂದರ್ಭದಲ್ಲಿ ಬಂದಿದ್ರಲ್ಲಿ. ಅದಾದ ಬಳಿಕ ಒಂದಷ್ಟು ಕೋಮು ಸಂಘರ್ಷ ಕೂಡ ಉಂಟಾಯಿತು. ಸದ್ಯಕ್ಕೆ ಬಂಟ್ವಾಳದ ಮೊಹಮ್ಮದ್ ಸಪ್ನಾಜ್ ನವಾಜ್ ಎಂಬಾತ ನೀಡಿದಂಥ ದೂರನ್ನ ಆಧಾರವಾಗಿಟ್ಕೊಂಡು 2 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದ್ದಾವೆ. ಈ 2 ದೂರಿನಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಭಾವನೆ, ಧರ್ಮದ ಘನತೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಅಲ್ಲದೆ ಪುರಸಭಾ ಸದಸ್ಯ ಶರೀಫ್ ವಿರುದ್ಧ ಕೊಲೆ ಬೆದರಿಕೆ ಆರೋಪ ಕೂಡ ಕೇಳಿಬಂದಿದೆ. ಇವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ನಡೆದಂತ ಕೋಮು ಗಲಭೆ ಏನಿದೆ ಅಂದ್ರೆ ಈದ್ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಬಂದ್ರು. ಶರಣ್ ಪಂಪೇಲ್ ಅವರು ಕೂಡ ಬಂದು ನಿಮ್ಮ ಸವಾಲನ್ನ ನಾನು ಸ್ವೀಕರಿಸಿದ್ದೀನಿ ನೋಡಿ ಅಂತ ಸವಾಲ್ ಹಾಕಿದ್ದಿನ್ಯಾರೋ, ಮೆರವಣಿಗೆ ಮಾಡಿದ್ದಿನ್ಯಾರೋ, ಆ ಸವಾಲಿಗೆ ಪ್ರತಿ ಸವಾಲ್ ಹಾಕಿ ಗಲಾಟೆಗಳಾಗಿ, ಪ್ರತಿಭಟನೆಗಳಾಗಿ, ಪ್ಯಾಲೆಸ್ತೈನ್ ಬಾವುಟವನ್ನ ಹಿಡಿದು ಕೆಲ ಅಪ್ರಾಪ್ತರು ಇಲ್ಲಿ ಬೈಕ್ ರ್ಯಾಲಿ ಮಾಡಿದ್ರು, ಕಾರಲ್ಲಿ ಓಡಾಡಿದ್ರು. ಇಷ್ಟೆಲ್ಲ ಘಟನೆಗಳಾದ ಬಳಿಕ ಪೊಲೀಸರು ಒಂದಷ್ಟು ಹತೋಟಿಗೆ ತರೋದಕ್ಕೆ ಅಂತ ಹರಸಾಹಸನೆ ಪಟ್ಟರು. ಹಿಂದೂ ಮುಸ್ಲಿಂ ಇಬ್ಬರ ಸಮುದಾಯದ ಜನರನ್ನು ಕೂಡ ಕರೆಸಿ ಅಲ್ಲಿ ಮಾತನಾಡಿದರು. ಪ್ರತಿಭಟನೆಗೆ ಬಂದವರು, ಮೆರವಣಿಗೆಗೆ ಬಂದವರು, ರ್ಯಾಲಿ ಮಾಡಿದವರು, ಪ್ಯಾಲೆಸ್ತೈನ್ ಬಾವುಟವನ್ನು ಹಾರಿಸಿದವರು, ಇವರೆಲ್ಲರನ್ನು ಕೂಡ ಇಟ್ಕೊಂಡು ಮಾತನಾಡಿದರು. ಅಷ್ಟಾದರೂ ಕೂಡ ಒಂದಷ್ಟು ಕಾಲ ತಣ್ಣಗಾದಂತೆ ಇದ್ದಂಥ ವಾತಾವರಣ ಮತ್ತಷ್ಟು ಕಿಚ್ಚನ್ನು ಹೊತ್ಕೊಂಡಿತ್ತು. ಅದಾದ ಬಳಿಕ ಎಲ್ಲರ ಜೊತೆ ಕೂಡ ಮಾತನಾಡಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಬುದ್ಧಿಗೆ ಮಾತು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ವಾತಾವರಣ ತಿಳಿಗೊಂಡಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಇಲ್ಲಿ ಕೋಮು ಸಂಘರ್ಷವನ್ನು ಉಂಟು ಮಾಡಿದ್ರಲ್ಲ, ಹಾಗಾಗಿ ಅವರ ವಿರುದ್ಧ ಒಂದಿಷ್ಟು ಎಫ್ಐಆರ್, 2 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು ಈ ಬಂಟ್ವಾಳ ನಗರ ಠಾಣೆಯಲ್ಲಿ. ಅದರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಹೋಗ್ತಾರೆ. ಯಾರ್ಯಾರು ಈ ರೀತಿಯಾಗಿ ಸವಾಲು ಹಾಕಿದ್ಯಾರೋ, ಪ್ರತಿ ಸವಾಲು ಹಾಕಿದ್ಯಾರೋ, ಯಾರು ಇಲ್ಲಿ ಶಾಂತಿಯುತವಾಗಿ ಸಾಕ್ತಾ ಇದ್ದಂಥ ಮೆರವಣಿಗೆ ಕಲ್ಲು ಹಾಕಿದ್ದಾರೋ, ಅದಾದ ಬಳಿಕ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿದವರು ಅಂತವ್ರು ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವರು ಅಪ್ರಾಪ್ತರು ಅಂತ ಹೇಳಲಾಗ್ತಾ ಇದೆ. ಆದರೆ ಅಪ್ರಾಪ್ತರೋ ಪ್ರಾಪ್ತರು ಈ ರೀತಿ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕಾಗಿತ್ತಲ್ಲ. ಈಗ ಒಂದು ದೇಶದ ಅಥವಾ ಈ ಪ್ರಪಂಚದ ಮ್ಯಾಪ್ ನೋಡಿದರೆ ಅದರಲ್ಲಿ ಪ್ಯಾಲೆಸ್ತೈನ್ ಎಲ್ಲಿದೆ ಅನ್ನೋದು ಗೊತ್ತಿದೆಯೋ ಇಲ್ವೋ ಅವರಿಗೆ. ಹಾಗಿದ್ರೂ ಕೂಡ ಪ್ಯಾಲೆಸ್ತೈನ್ ಬಾವುಟವನ್ನು ಮಾತ್ರ ಹಾರಿಸ್ಕೊಂಡು ಹೋಗ್ತಿದ್ದಾರೆ. ಇದನ್ನು ಬಾವುಟವನ್ನು ಭಾರತದಲ್ಲಿಟ್ಕೊಂಡು ಯಾವ ಬಾವುಟ ಹಾರಿಸ್ಬೇಕು, ಹಾರಿಸ್ಬಾರ್ದು ಅದು ಕೂಡ ಗೊತ್ತಾಗ್ತಿಲ್ಲ. ಪ್ರಾಪ್ತರು ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿರುವಂಥದ್ದು. ಪೊಲೀಸರು ಈಗ ತನಿಖೆ ಕೈಗೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಈ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವರು ಅರೆಸ್ಟ್ ಕೂಡ ಆಗಿದ್ದಾರೆ. ತನಿಖೆ ಎಲ್ಲಿಗೆ ಬಂತು ಅಂತ ಕೇಳಿಸ್ತಿದ್ಯಾ ಆದಿತ್ಯ? ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಸದ್ಯಕ್ಕಂತೂ ಈಗ ಬಂಟ್ವಾಳದಲ್ಲಿ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಪ್ರಚೋದನೆ ಕೊಟ್ಟಿದ್ಯಾರು ಫಸ್ಟು ಅನ್ನೋದು ಬೇಕಾಗುತ್ತೆ. ನಾಳೆ ಮೆರವಣಿಗೆ ನಡೀತಿದೆ ಅಂತ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಮುಸ್ಲಿಂ ಸಮುದಾಯದಲ್ಲಿ. ಆದರೆ ಅಲ್ಲೊಬ್ಬ ಫೋನ್ ಮಾಡ್ಕೊಂಡು ಸವಾಲ್ ಹಾಕಿದವನೇನು ಅಲ್ಲಿ ಬರಲಿಲ್ಲ. ಆದರೆ ಆ ಸವಾಲ್ ಸ್ವೀಕಾರ ಮಾಡಿದಂಥ ಶರಣ್ ಪಂಪೇಲ್ ಅವರು ಅಲ್ಲಿ ಬಂದರು. ದೊಡ್ಡ ಗಲಾಟೆಗಳಾಯಿತು. ಹಿಂದೂ ಮುಸ್ಲಿಂ ಮಧ್ಯೆ ಮೆರವಣಿಗೆ ಸಂದರ್ಭದಲ್ಲಿ ಗಲಾಟೆ ಆಯಿತು. ಅದಾದ ಬಳಿಕ ಇವ್ರ ಪಾಡಿಗೆ ಇವರು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು, ಅವ್ರ ಪಾಡಿಗೆ ಅವ್ರು ಮೆರವಣಿಗೆ ಮಾಡಿದರು, ರ್ಯಾಲಿ ಮಾಡಿದರು. ಬೇಡದೇ ಇರುವಂಥ ಬಾವುಟವನ್ನು, ಪ್ಯಾಲೆಸ್ತೈನ್ ಬಾವುಟವನ್ನು ತಂದು ಭಾರತದಲ್ಲಿ ಹಾರಿಸೋದು, ಈ ರೀತಿ ಎಲ್ಲ ಮಾಡೋದ್ರ ಮೂಲಕ ಒಂದು ರೀತಿ ಹುಚ್ಚಾಟ ಮೆರೆದಿದ್ದಾರೆ. ಇಲ್ಲಿ ಈ ಒಂದು ಮೆರವಣಿಗೆ ಶಾಂತಿಯುತವಾಗಿ ಸಾಗಬೇಕಾಗಿತ್ತು. ಅವ್ರ ಹಬ್ಬವನ್ನು ಅವ್ರು ಆಚರಣೆ ಮಾಡ್ಕೊಂಡು ಹೋಗಬೇಕಿತ್ತು. ಆದರೆ ಅದರಲ್ಲಿ ಇನ್ಯಾರೋ ತಲೆಹರಟೆ ಮಾಡಿಕೊಂಡು ಸವಾಲು ಹಾಕ್ಕೊಂಡು ಇನ್ನೇನೇನು ಕೋಮು ಸಂಘರ್ಷ ಆಯಿತು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ 2 ಎಫ್ಐಆರ್ ಕೂಡ ದಾಖಲಾಗಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಆದಿತ್ಯ. ಈಗ ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಬಂಟ್ವಾಳದಲ್ಲಿ ಈಗ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ತನಿಖೆ ಎಲ್ಲಿಗೆ ಬಂತು, ಯಾರ್ಯಾರಿಗೆ ತಗಲಾಕೊಂಡಿದ್ದಾರೆ ಅಂತ?
ಸೌಖ್ಯ, ನಿನ್ನೆ ದಿವಸದಲ್ಲಿ ಏನು ಒಂದು ಸವಾಲಿನ ಆಡಿಯೋ ವೈರಲ್ ಆದ ಕಾರಣ ಹಿಂದೂ ಮುಖಂಡರೆಲ್ಲ ಬಿಸಿ ರೋಡಿಗೆ ಬಂದಿದ್ರು. ಆ ಒಂದು ಆಕ್ರೋಶದ ಸಂದರ್ಭ, ಆಕ್ರೋಶವನ್ನ ಹೊರಹಾಕುವಂತ ಸಂದರ್ಭ ಒಂದಿಷ್ಟು ಜನ ಎಲ್ಲೆ ಮೀರಿ ಮಾತಾಡಿದಂತಹ ಘಟನೆಗಳು ಕೂಡ ಇತ್ತು. ಅಂದ್ರೆ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡುವಂತ ಘಟನೆಗಳು ಕೂಡ ನಡೆದಿತ್ತು. ಇದೆಲ್ಲವನ್ನ ಕೂಡ ಪೊಲೀಸರು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಆದ್ರೆ ಈಗ ಇವತ್ತು ಇದರ ವಿರುದ್ಧ ಒಂದು FIR ಕೂಡ ದಾಖಲಾಗಿರುವಂತದ್ದು. ಟೋಟಲ್ 3 ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ. ಒಂದು ಶರಣ್ ಪಂಪ್ವೆಲ್ ಹಿಂದೂ ಮುಖಂಡ, ಇನ್ನೋರ್ವ ಭರತ್ ಕುಂಡೇಲ್, ಆತ ಕೂಡ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಲ್ಲಿ ಗುರುತಿಸಿಕೊಂಡಿದ್ದಂತಹವರು, ಇನ್ನೊಬ್ರು ಯಶೋಧರ್ ಅನ್ನುವಂತಹ ಮೇಲೆ ಈ ಒಂದು FIR ದಾಖಲಾಗಿರುವಂತದ್ದು. ನಿನ್ನೆ ಮಾತಾಡಿದಂತ ಹೇಳಿಕೆಯನ್ನ ಕೊಡುವ ಸಂದರ್ಭ ಇಸ್ಲಾಂ ಧರ್ಮಕ್ಕೆ ಒಂದು ರೀತಿ ಘಾಸಿಯಾಗುವ ರೀತಿಯಲ್ಲಿ, ಅದರ ಘನತೆಗೆ ಧಕ್ಕೆ ಬರುವ ರೀತಿಯಲ್ಲಿ ಇವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರ ವಿರುದ್ಧ FIR ಅನ್ನ ದಾಖಲು ಮಾಡಬೇಕು, ಇವರನ್ನ ವಶಕ್ಕೆ ಪಡಿಬೇಕು ಅಂತ ಮೊಹಮ್ಮದ್ ರಫೀಕ್ ಅನ್ನುವಂಥವರು ಶರಣ್ ಪಂಪ್ವೆಲ್ ಮತ್ತೆ ಭರತ್ ಕುಂಡೇಲ್ ವಿರುದ್ಧ ದೂರನ್ನ ನೀಡಿದ್ದಾರೆ. ಇನ್ನೊಂದು ಸಪ್ನಾಜ್ ಎನ್ನುವಂತವರು ಯಶೋಧರ್ ಅನ್ನುವಂಥವರ ವಿರುದ್ಧ ದೂರ ನೀಡಿದ್ದಾರೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಪ್ರಕರಣ ದಾಖಲಾಗಿದೆ. ಮೊನ್ನೆಯ ದಿವಸದಿಂದ ಈ ಒಂದು ಕಿಚ್ಚು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಬಂದಿದೆ ಅಂದ್ರೆ ಶರಣ್ ಪಂಪ್ವೆಲ್ ಸೇರಿದಂತೆ ಅನೇಕ ಹಿಂದೂ ಮುಖಂಡರ ವಿರುದ್ಧ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಮತ್ತೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಮರುಸ್ಥಾಪಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.